ನಮಸ್ಕಾರ ವೀಕ್ಷಕರೇ ಬಿಜೆಪಿಯಲ್ಲಿ ಬಣಬಡಿದಾಟ ಒಂದು ಕಡೆಯಲ್ಲಾದರೆ ಕಾಂಗ್ರೆಸ್ನಲ್ಲೂ ಹಗ್ಗ ಜಗಾಟ ತೀವ್ರಗೊಂಡಿದೆ. ಅಧಿಕಾರ ಹಸ್ತಾಂತರದ ವಿಚಾರ ಎರಡೂ ಬಣಗಳ ನಡುವೆ ಪೈಪೋಟಿಯನ್ನು ಸೃಷ್ಟಿ ಮಾಡಿದೆ. ಈ ನಡುವೆ ಸದ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಿರುವಂತಹ ಬೆಳವಣಿಗೆಗಳು ಡಿಕೆಶಿ ವಿರೋಧಿ ಪಾಳೆಯವನ್ನು ಒಗ್ಗೂಡಿಸ್ತಾ ಇದೆ. ಹೀಗಾಗಿ ಇದರಿಂದಾಗಿ ಡಿಕೆ ಅವರ ಸಿಎಂ ಆಸೆಗೆ ಅಡ್ಡಿ ಉಂಟು ಮಾಡುವಂತಹ ಎಲ್ಲಾ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಅವರ ಬಳಿಕ ಡಿಕೆಶಿ ಪ್ರಭಾವಿ ನಾಯಕ. ಹೈಕಮಾಂಡ್ ಮಟ್ಟದಲ್ಲೂ ಅವರಿಗೆ ಒಳ್ಳೆ ಬಾಂಧವ್ಯ ಇದೆ. ಸಿದ್ದರಾಮಯ್ಯ ಅವರ ಬಳಿಕ ತಾನೇ ಮುಂದಿನ ಸಿಎಂ ಅನ್ನೋದನ್ನು ಅಭಿಪ್ರಾಯ ಮೂಡಿಸುವಂತಹ ಪ್ರಯತ್ನವನ್ನು ಅವರು ಮಾಡ್ತಿದ್ದಾರೆ. ಆದರೆ ದಿನದಿಂದ ದಿನಕ್ಕೆ ಅವರ ಪ್ರಯತ್ನಕ್ಕೆ ಅಡ್ಡಿ ಆತಂಕಗಳು ಹೆಚ್ಚಾಗ್ತಾ ಇದೆ. ಪಕ್ಷದ ಆಂತರಿಕ ಬೆಳವಣಿಗೆಗಳು ಅವರ ವಿರುದ್ಧವಾದ ಅಭಿಪ್ರಾಯವನ್ನು ಮೂಡಿಸ್ತಾ ಇದೆ. ಇದರ ಮಧ್ಯೆ ಡಿಕೆ ಶಿವಕುಮಾರ್ ಅವರಿಗೆ ಯತ್ನಾಳ್ ಅವರು ಸಹ ಕಂಟಕವಾಗ್ತಿದ್ದಾರೆ. ಡಿಕೆಶಿ ವಿರುದ್ಧ ಯತ್ನಾಳ್ ದಾಖಲಿಸಿದ್ದ ಕೇಸ್ನಲ್ಲಿ ರಾಜ್ಯ ಸರ್ಕಾರ ತನ್ನ ಅಫಿಡವಿಟ್ ಅನ್ನೇ ಹಿಂಪಡೆದಿದೆ. ಈ ಬೆಳವಣಿಗೆ ಡಿಸಿಎಂ ಪಾಲಿಗೆ ಟಫ್ ಆಗುತ್ತಾ ಅನ್ನುವ ಅನುಮಾನವನ್ನು ಮೂಡಿಸ್ತಾ ಇದೆ. ಅಕ್ರಮ ಆಸ್ತಿ ಕೇಸ್ ಮತ್ತೊಮ್ಮೆ ಸದ್ದು ಮಾಡುತ್ತಾ? ಇದೇ ವಿಚಾರ ಪವರ್ ಶೇರಿಂಗ್ ವಿಚಾರಕ್ಕೆ ದೊಡ್ಡ ಅಡ್ಡಗಾಲಾಗುತ್ತಾ? ಯಾಕಂದ್ರೆ ಆ ರೀತಿಯ ಬೆಳವಣಿಗೆಗಳಾಗ್ತಾ ಇದೆ. ಹಾಗಾದ್ರೆ ಏನಿದು ವಿಚಾರ? ಇದ್ದಕ್ಕಿದ್ದಂತೆ ಈ ಅಕ್ರಮ ಆಸ್ತಿ ಕೇಸ್ ಮುನ್ನೆಲೆಗೆ ಬಂದಿದ್ಯಾಕೆ? ಸಿದ್ದು ಬಣದ ಪ್ಲಾನ್ ಏನು? ಕಂಟಕವಾಗ್ತಾರಾ ಯತ್ನಾಳ್? ಡಿಕೆ ಮುಂದಿನ ನಡೆ ಏನು? ಆ ಎಲ್ಲದರ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ವೀಕ್ಷಕರೇ, ರಾಜ್ಯ ರಾಜಕೀಯದಲ್ಲಿ ಯತ್ನಾಳ್ ಅವರ ಉಚ್ಚಾಟನೆ ವಿಚಾರ ಒಂದು ದೊಡ್ಡ ಮಟ್ಟದ ಸಂಚಲನವನ್ನು ಮೂಡಿಸಿದೆ. ನಿನ್ನೆ ನಡೆದಂತಹ ರಾಜಕೀಯ ಸಭೆಯಲ್ಲಿ ಲಿಂಬಾವಳಿ, ಯತ್ನಾಳ್, ಕುಮಾರ್ ಬಂಗಾರಪ್ಪ, ಹರೀಶ್, ಸಂತೋಷ್, ಸಿದ್ದೇಶ್ವರ್ ಮುಂತಾದ ರೆಬೆಲ್ ನಾಯಕರು ಪ್ರಮುಖರು ಭಾಗವಹಿಸಿದ್ರು. ಈ ಸಭೆಯಲ್ಲಿ ಯತ್ನಾಳ್ ತಂಡ ತಮ್ಮ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದೆ. ಜೊತೆಗೆ ಪಕ್ಷದ ಹೈಕಮಾಂಡ್ನ ಕೆಲವು ನಿರ್ಣಯಗಳ ವಿರುದ್ಧವಾಗಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. ಈ ಸಭೆಯ ಮುಖ್ಯ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಯತ್ನಾಳ್ ಅವರ ಉಚ್ಚಾಟನೆ ಬಳಿಕನೂ ನಮ್ಮ ತಂಡ ಒಗ್ಗಟ್ಟಾಗಿದೆ ಅನ್ನೋ ಸಂದೇಶವನ್ನು ಸಾರೋದು. ಆದರೆ ಹೈಕಮಾಂಡ್ನ ನಿರ್ಣಯಕ್ಕೆ ಸಂಪೂರ್ಣವಾಗಿ ವಿರೋಧ ಮಾಡದೇ ಇರೋದಕ್ಕೂ ತೀರ್ಮಾನ ಮಾಡಲಾಗಿದೆ. ಪ್ರಮುಖವಾಗಿ ಯತ್ನಾಳ್ರ ಉಚ್ಚಾಟನೆ ನಿರ್ಣಯವನ್ನು ಹೈಕಮಾಂಡ್ ಮರುಪರಿಶೀಲನೆ ಮಾಡೋ ಕುರಿತಾಗಿ ಇಲ್ಲಿ ಚರ್ಚೆ ನಡೆದಿದೆ. ಇದೇ ವಿಚಾರದಲ್ಲಿ ಹೈಕಮಾಂಡ್ನ ಮನವೊಲಿಕೆ ಮಾಡೋದು ಹೇಗೆ ಅನ್ನೋದ್ರ ಕುರಿತಾಗಿಯೂ ಚರ್ಚಿಸಲಾಗಿದೆ. ಆದರೆ ವೀಕ್ಷಕರೇ, ಈ ಸಭೆಯ ಮೂಲಕವಾಗಿ ವಿಜಯೇಂದ್ರ ವಿರುದ್ಧ ಹೋರಾಟ ನಿಲ್ಲೋದಿಲ್ಲ ಅನ್ನುವ ಸ್ಪಷ್ಟ ಸಂದೇಶ ರವಾನೆ ಆಗ್ತಾ ಇದೆ. ಈ ಸಭೆಯಲ್ಲಿ ವಿಜಯೇಂದ್ರ ವಿರುದ್ಧವಾಗಿ ತೀವ್ರ ಅಸಮಾಧಾನ ವ್ಯಕ್ತವಾಗಿದೆ. ಅವರನ್ನು ಯಾವುದೇ ಕಾರಣಕ್ಕೂ ಮುಂದುವರಿಯೋದಕ್ಕೆ ಬಿಡೋದಿಲ್ಲ ಅನ್ನುವ ಒಂದು ದೃಢ ನಿರ್ಧಾರಕ್ಕೆ ರೆಬೆಲ್ ನಾಯಕರು ಬಂದಿರುವಂಥದ್ದು. ಅದರಲ್ಲೂ ಈ ಉಚ್ಚಾಟನೆ ನಂತರದಲ್ಲೂ ಈ ಬೆಳವಣಿಗೆ ಏನಿದೆ ಮುಂದಿನ ದಿನಗಳಲ್ಲಿ ಬಿಜೆಪಿಗೆ ಕಂಟಕ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಅಂದರೆ ರಾಜ್ಯಾಧ್ಯಕ್ಷರ ಬದಲಾವಣೆ ಅನಿವಾರ್ಯ ಅನ್ನೋದನ್ನ ಈ ಸಭೆ ಒತ್ತಿ ಹೇಳ್ತಿರುವಂಥದ್ದು. ಇನ್ನು ರಮೇಶ್ ಜಾರಕಿಹೊಳಿ ಅವರು ಸಹ ವಿಜೇಂದ್ರ ಅವರನ್ನು ಒಪ್ಪುವಂತಹ ಪ್ರಶ್ನೆನೇ ಇಲ್ಲ ಅಂತೇಳಿ ಸಭೆಯಲ್ಲಿ ಸ್ಪಷ್ಟಪಡಿಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಇನ್ನು ಯತ್ನಾಳ್ ಅವರ ವಿಚಾರಕ್ಕೆ ಬಂದರೆ, ಈ ಹಿಂದೇನೂ ಬಿಜೆಪಿಯ ಶಿಸ್ತು ಸಮಿತಿ ನೋಟಿಸ್ ಕೊಟ್ಟ ನಂತರದಲ್ಲಿ ಮೌನಕ್ಕೆ ಜಾರಿದ್ರು, ಸ್ವಲ್ಪ ದಿನ ಸೈಲೆಂಟ್ ಆಗಿದ್ರು, ಮಾಧ್ಯಮಗಳಿಂದಲೂ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ರು. ಈಗ ಉಚ್ಚಾಟನೆಯ ಬಳಿಕವೂ ಮತ್ತೊಮ್ಮೆ ಅದೇ ನಡೆಯನ್ನು ಅನುಸರಿಸ್ತಾ ಇದ್ದಾರೆ. ನಿನ್ನೆ ನಡೆದಂತಹ ಸಭೆಯಲ್ಲೂ ಸಹ ಯತ್ನಾಳ್ ಅವರಷ್ಟೇನು ಮಾತಾಡಿಲ್ಲ. ಆದರೆ ತಂಡದ ಒಗ್ಗಟ್ಟು ಹಾಗೆ ಹೋರಾಟವನ್ನು ಮುಂದುವರಿಸುವ ನಿರ್ಣಯಕ್ಕೆ ಬದ್ಧತೆಯನ್ನು ತೋರಿಸ್ತಾ ಇದ್ದಾರೆ. ಆದರೆ ಒಂದು ಸೂಕ್ಷ್ಮ ವಿಚಾರವನ್ನು ಯತ್ನಾಳ್ ಅವರ ಮುಂದೆ ರೆಬೆಲ್ ಟೀಮ್ ಇಟ್ಟಿರುವಂಥದ್ದು. ಯತ್ನಾಳ್ ಅವರ ನಡೆಯಲ್ಲಿ ಕೆಲವೊಂದಷ್ಟು ಸೂಕ್ಷ್ಮ ವಿಚಾರವನ್ನು ರೆಬೆಲ್ ತಂಡ ಗಮನಿಸಿ ಅವರಿಗೆ ಮನದಟ್ಟು ಮಾಡುವಂತಹ ಕೆಲಸ ಮಾಡ್ತಾ ಇದೆ. ಯತ್ನಾಳ್ರ ಮಾತು ಕೆಲವೊಮ್ಮೆ ಅತಿ ಆಗ್ತಾ ಇದೆ. ಅವರು ತಂಡದ ಮಾರ್ಗದಿಂದ ವಿಚಲಿತರಾಗ್ತಿದ್ದಾರೆ ಅನ್ನುವ ಬೇಸರ ರೆಬೆಲ್ಸ್ ತಂಡದಲ್ಲಿ ಕಂಡು ಬಂದಿದೆ. ಅದೇನೇ ಇದ್ರೂ ಈ ತಂಡದ ಒಗ್ಗಟ್ಟು ಹಾಗೆ ಸಂಕಲ್ಪ ಮಾತ್ರ ದೃಢವಾಗಿದೆ ಅನ್ನಬಹುದು. ಯಾವುದೇ ಕಾರಣಕ್ಕೂ ಹಿಂದೆ ಸರಿಯೋದಿಲ್ಲ, ಒಗ್ಗಟ್ಟಾಗಿ ಮುಂದುವರಿಯೋದಕ್ಕೆ ಈ ತಂಡ ನಿರ್ಧರಿಸಿದೆ. ಒಟ್ಟಾರೆ ಈ ಸಭೆಯ ಮೂಲಕವಾಗಿ ವಿಜೇಂದ್ರ ವಿರುದ್ಧವಾಗಿ ಹೋರಾಟವನ್ನು ತೀವ್ರಗೊಳಿಸುವ ಜೊತೆಗೆ ಯತ್ನಾಳ್ರ ಉಚ್ಚಾಟನೆ ವಿಷಯವನ್ನು ಹೈಕಮಾಂಡ್ ಪುನರ್ ಪರಿಶೀಲನೆ ಮಾಡೋದಕ್ಕೆ ಮನವಿ ಮಾಡಿಕೊಳ್ಳೋದಕ್ಕೆ ನಿರ್ಣಯವನ್ನು ಕೈಗೊಳ್ಳಲಾಗಿದೆ. ವೀಕ್ಷಕರೇ, ಈ ಸಭೆಯ ಮುಂದಿನ ಹೆಜ್ಜೆಗಳು ರಾಜ್ಯ ರಾಜಕಾರಣದ ಮೇಲೆ ಒಂದು ಗಮನಾರ್ಹವಾದಂತಹ ಪರಿಣಾಮ ಬೀರೋದಂತೂ ಖಂಡಿತ. ಇದೇ ಸಮಯದಲ್ಲಿ ಕಾಂಗ್ರೆಸ್ ವಲಯದಲ್ಲೂ ಹನಿ ಟ್ರ್ಯಾಪ್ ವಿಚಾರ ಪಕ್ಷಕ್ಕೆ ಭಾರಿ ಮುಜುಗರವನ್ನು ತಂದಿಟ್ಟಿದೆ. ಅದರಲ್ಲೂ ಸದನದಲ್ಲಿ ಯಾವಾಗ ರಾಜಣ್ಣ ಅವರು ಆ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರೋ ಅದಕ್ಕೂ ಮುಂಚೆ ಆಡಳಿತ ಪಕ್ಷದ ಕಡೆಯಿಂದ ವಿಪಕ್ಷಕ್ಕೆ ಒಂದು ರಹಸ್ಯ ಪತ್ರ ಬಂದಿತ್ತು ಅನ್ನೋ ವಿಚಾರವು ಗಮನ ಸೆಳೀತಾ ಇದೆ. ಯತ್ನಾಳ್ ಅವರಿಗೆ ಈ ಚೀಟಿ ಬಂದಿತ್ತು. ಯತ್ನಾಳ್ ಸಿದ್ದು ಬಣದ ಜೊತೆಗೆ ಕೈ ಜೋಡಿಸಿದ್ದಾರೆ ಅನ್ನುವ ಆರೋಪ ಇದೆ. ಸದ್ಯ ನಡೀತಾ ಇರುವಂತಹ ಈ ಹನಿ ಟ್ರ್ಯಾಪ್ ವಿಚಾರದ ಬೆಳವಣಿಗೆಗಳು ಡಿಕೆ ಶಿವಕುಮಾರ್ ಅವರನ್ನು ಗುರಿಯಾಗಿಸಿಕೊಂಡು ಕಾಂಗ್ರೆಸ್ನ ಪ್ರಮುಖರು ಒಂದಾಗಿದ್ದಾರೆ ಅನ್ನುವಂತೆ ಚರ್ಚೆಯಲ್ಲಿದೆ. ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಹೈಕಮಾಂಡನ್ನು ಭೇಟಿ ಮಾಡಿ ರಾಜಣ್ಣ ಪರವಾಗಿ ದೂರನ್ನು ಸಲ್ಲಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ತಮ್ಮ ಕುಟುಂಬಕ್ಕೂ ಈ ಹಿಂದೆ ಹನಿ ಟ್ರ್ಯಾಪ್ ಆಗಿತ್ತು. ಇದೇ ರೀತಿಯಾಗಿ ಹನಿ ಟ್ರ್ಯಾಪ್ ಮೂಲಕವಾಗಿ ರಾಜಕೀಯ ಪ್ರಭಾವಿಗಳನ್ನು ಮಟ್ಟ ಹಾಕ್ತಾ ಇದ್ರೆ, ನಮ್ಮ ಕುಟುಂಬಗಳಿಗೆ ತೊಂದರೆ ಕೊಡ್ತಾ ಇದ್ರೆ ಸುಮ್ಮನಿರೋಕ್ಕಾಗುತ್ತಾ ಅಂತ ಗುಡುಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಹನಿ ಟ್ರ್ಯಾಪ್ ವಿಚಾರ ದಿನದಿಂದ ದಿನಕ್ಕೆ ಪಕ್ಷಕ್ಕೆ ಮುಳ್ಳಾಗ್ತಿದ್ದ ಹಾಗೆ ಕಾಂಗ್ರೆಸ್ ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸಿದೆ. ಇದರ ಮುಂದುವರಿದ ಭಾಗವಾಗಿಯೇ ಹೈಕಮಾಂಡ್ ನಾಯಕರು
ಸುರ್ಜೇವಾಲಾ ಅವರನ್ನ ಕರ್ನಾಟಕಕ್ಕೆ ತೆರಳಿ ಮಾತುಕತೆ ನಡೆಸುವಂತೆ ಸೂಚನೆಯನ್ನು ಕೊಟ್ಟಿದೆ. ಇನ್ನು ಡಿ.ಕೆ. ಶಿವಕುಮಾರ್ ಅವರ ಇತ್ತೀಚಿನ ಹೇಳಿಕೆಯೂ ಸಹ ಕಾಂಗ್ರೆಸ್ಗೆ ರಾಷ್ಟ್ರಮಟ್ಟದಲ್ಲಿ ಹಿನ್ನಡೆ ಆಯಿತು. ಸಂವಿಧಾನ ಬದಲಾವಣೆ ವಿಚಾರದಲ್ಲಿ ನೀಡಿದಂತಹ ಹೇಳಿಕೆ ದೇಶಾದ್ಯಂತ ಚರ್ಚೆ ಆಯಿತು. ಅದರಲ್ಲೂ ಸಂಸತ್ತಿನಲ್ಲೇ ಜೆ.ಪಿ. ನಡ್ಡಾರಂತಹ ನಾಯಕರು ಖರ್ಗೆ ಅವರ ಎದುರಲ್ಲೇ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಹೀಗಾಗಿ ಈ ಎಲ್ಲ ಅಂಶಗಳು ಮುಖ್ಯಮಂತ್ರಿ ಕುರ್ಚಿಗೆ ಸಂಬಂಧಪಟ್ಟ ಪವರ್ ಶೇರಿಂಗ್ ಕುರಿತಾದ ಚರ್ಚೆಗೆ ಒಂದು ದೊಡ್ಡ ವಿರಾಮವನ್ನು ಇಟ್ಟಿದೆ ಅಂತ ಹೇಳ್ಬೋದು. ಕುರ್ಚಿ ವಿಚಾರದಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿದ್ದು ಬಣದ ಎದುರು ತೀವ್ರ ಹಿನ್ನಡೆಯಾಗಿದೆ. ಹನಿ ಟ್ರ್ಯಾಪ್ ವಿಚಾರವನ್ನು ಮುಂದಿಟ್ಕೊಂಡು ಪವರ್ ಶೇರಿಂಗ್ ಚರ್ಚೆಯನ್ನು ಹಿನ್ನೆಲೆಗೆ ತಳ್ಳುವಲ್ಲಿ ಯಶಸ್ವಿಯಾಗಿದೆ. ಇದರ ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರಿಗೆ ಹಿಂದಿನ ಪ್ರಕರಣವೊಂದು ಮತ್ತೊಮ್ಮೆ ಮುಳ್ಳಾಗುತ್ತಾ ಅನ್ನುವ ಅನುಮಾನ ಕಾಡ್ತಾ ಇದೆ. ಇದ್ದಕ್ಕಿದ್ದಂತೆ ಒಂದು ಅಚ್ಚರಿಯ ಬೆಳವಣಿಗೆ ಆಗಿದೆ. ವೀಕ್ಷಕರೇ, ಇದೇ ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧವಾಗಿ ಒಂದು ಪ್ರಕರಣವನ್ನು ದಾಖಲಿಸಿದ್ರು. ಅದು ಅಕ್ರಮ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಿದ್ದು. ಡಿ.ಕೆ. ಶಿವಕುಮಾರ್ ಅವರು ಅಕ್ರಮವಾಗಿ ಆಸ್ತಿ ಗಳಿಸಿದ್ದಾರೆ ಅಂತ ಕೇಸ್ ದಾಖಲಿಸಿದ್ರು. ನಮ್ಮ ಹಿಂದಿನ ರಾಜ್ಯ ಸರ್ಕಾರ ಈ ಒಂದು ಪ್ರಕರಣವನ್ನು ಸಿಬಿಐಗೆ ವಹಿಸುವ ನಿರ್ಧಾರವನ್ನು ಮಾಡಿತ್ತು. ಆದರೆ 2024ರಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರ ಈ ಒಂದು ನಿರ್ಧಾರವನ್ನು ಹಿಂಪಡೆಯುವುದಕ್ಕೆ ಸುಪ್ರೀಂ ಕೋರ್ಟ್ಗೆ ಒಂದು ಅಫಿಡವಿಟನ್ನು ಸಲ್ಲಿಸುತ್ತೆ. ಆದರೆ ವೀಕ್ಷಕರೇ, ಈ ಅಫಿಡವಿಟನ್ನೇ ಈಗ ಸಿದ್ದರಾಮಯ್ಯ ಸರ್ಕಾರ ಹಿಂಪಡಿತಾ ಇದೆ. ಹೀಗಾಗಿ ಈ ವಿಚಾರದಲ್ಲಿ ಏನು ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನೋದು ಭಾರೀ ಕುತೂಹಲವನ್ನು ಮೂಡಿಸ್ತಾ ಇದೆ. ಅಷ್ಟಕ್ಕೂ ಈ ಕೇಸ್ನಲ್ಲಿ ಏನಾಯಿತು ಅನ್ನೋದನ್ನು ನೋಡೋದಾದರೆ, ಯತ್ನಾಳ್ ಅವರ ದೂರಿನ ಮೇರೆಗೆ ಡಿ.ಕೆ. ಅವರ ವಿರುದ್ಧ ದಾಖಲಾಗಿರುವಂತಹ ಅಕ್ರಮ ಆಸ್ತಿ ಕೇಸ್ ಇದು. ಇದನ್ನು ಸಿಬಿಐಗೆ ವಹಿಸಬೇಕು ಅಂತ 2019ರ ಸೆಪ್ಟೆಂಬರ್ನಲ್ಲಿ ಆಗಿನ ಬಿಜೆಪಿ ಸರ್ಕಾರ ಕೇಂದ್ರಕ್ಕೆ ಒಂದು ಶಿಫಾರಸನ್ನು ಮಾಡಿತ್ತು. ಆದರೆ 2023ರಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು. ಡಿ.ಕೆ. ಶಿವಕುಮಾರ್ ಅವರು ಸಹ ಸರ್ಕಾರದಲ್ಲಿದ್ದಾರೆ. ಆಗ ಈ ಹಿಂದೆ ಬಿಜೆಪಿ ಸರ್ಕಾರ ಮಾಡಿದ್ದ ಶಿಫಾರಸನ್ನು ಹಿಂಪಡೆದಿತ್ತು. ತನ್ನ ಈ ಒಂದು ನಡೆಯ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ 2024ರ ಸೆಪ್ಟೆಂಬರ್ 17ಕ್ಕೆ ಸಿದ್ದರಾಮಯ್ಯ ಸರ್ಕಾರ ತನ್ನ ಈ ನಿರ್ಧಾರವನ್ನು ಸುಪ್ರೀಂ ಕೋರ್ಟ್ನಲ್ಲಿ 2024ರ ಸೆಪ್ಟೆಂಬರ್ 17ಕ್ಕೆ ಒಂದು ಅಫಿಡವಿಟ್ ಸಲ್ಲಿಸುವ ಮೂಲಕವಾಗಿ ಸಮರ್ಥಿಸಿಕೊಂಡಿತ್ತು. ಆ ಅಫಿಡವಿಟ್ನಲ್ಲಿ ಸಿದ್ದರಾಮಯ್ಯ ಸರ್ಕಾರ ಏನು ಹೇಳಿತ್ತು ಅಂತ ಹೇಳಿದ್ರೆ, ಹಿಂದಿನ ಸರ್ಕಾರ ಅಂದರೆ ಬಿಜೆಪಿ ಸರ್ಕಾರ ಇತ್ತಲ್ವಾ, ಅದು ಡಿ.ಕೆ. ಶಿವಕುಮಾರ್ ಅವರ ಪ್ರಕರಣದಲ್ಲಿ ಮಾಡಿದ್ದಂತಹ ಸಿಬಿಐ ತನಿಖೆಯ ಶಿಫಾರಸು ಕಾನೂನು ಬಾಹಿರ. ಯಾಕಂದರೆ ಈ ಪ್ರಕರಣದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧವಾಗಿ ಅಕ್ರಮ ಆಸ್ತಿಯನ್ನು ಸಾಬೀತುಪಡಿಸುವಂತಹ ಯಾವುದೇ ಸಾಕ್ಷ್ಯಾಧಾರಗಳು ಸಿಕ್ಕಿಲ್ಲ. ಅದನ್ನು ಪರಿಗಣಿಸದೆ ಸುಮ್ಮನೆ ಸಿಬಿಐಗೆ ಶಿಫಾರಸು ಮಾಡಿದ್ದಾರೆ. ಹಾಗಾಗಿ ಈ ಒಂದು ಶಿಫಾರಸನ್ನು ಹಿಂಪಡಿತಾ ಇದ್ದೀವಿ ಅಂತ ಸಿದ್ದರಾಮಯ್ಯ ಅವರ ಸರ್ಕಾರ ಹೇಳಿತ್ತು. ಈ ರೀತಿಯಾಗಿ ಪ್ರಕರಣ ಮುಂದುವರೆದುಕೊಂಡು ಬಂದಿದೆ. ಈ ಪ್ರಕರಣದಲ್ಲಿ ರಾಜ್ಯ ಸರ್ಕಾರದ ಪರವಾಗಿ ಹಿರಿಯ ವಕೀಲ ಕಪಿಲ್ ಸಿಬಲ್ ಅವರು ವಾದವನ್ನು ಮಂಡಿಸುತ್ತಿದ್ದಾರೆ. ಇನ್ನು ಕೇಂದ್ರ ಸರ್ಕಾರದ ಪರವಾಗಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರಿದ್ದಾರೆ. ಸದ್ಯ ಈ ಪ್ರಕರಣದಲ್ಲಿ ರಾಜ್ಯ ಸರ್ಕಾರ ಮತ್ತೊಂದು ಪ್ಲಾನ್ ರೂಪಿಸಿದೆ. ಹೊಸದಾಗಿ ಮತ್ತೊಂದು ಅಫಿಡವಿಟ್ ಸಲ್ಲಿಸುವುದಕ್ಕೆ ನ್ಯಾಯಪೀಠಕ್ಕೆ ಮನವರಿಕೆ ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ನ್ಯಾಯಪೀಠ ಆ ಮನವಿಯನ್ನು ಸ್ವೀಕರಿಸಿದೆ. ಇದೇ ಸಿದ್ದರಾಮಯ್ಯ ಸರ್ಕಾರ 2024ರ ಸೆಪ್ಟೆಂಬರ್ನಲ್ಲಿ ಏನು ಅಫಿಡವಿಟ್ ಅನ್ನು ಸಲ್ಲಿಸಿತ್ತೋ ಅದನ್ನು ಹಿಂಪಡೆಯೋದಕ್ಕೂ ಅನುಮತಿಯನ್ನು ನೀಡಿದೆ. ಇದರ ಭಾಗವಾಗಿ ಇದೇ ಮಾರ್ಚ್ 26ರಂದು ವಿಚಾರಣೆ ನಡೆಯಿತು. ಕೇಂದ್ರ ಸರ್ಕಾರದ ಪರವಾಗಿ ತುಷಾರ್ ಮೆಹ್ತಾ ಅವರು ಕಪಿಲ್ ಸಿಬಲ್ ಅವರ ಬೇಡಿಕೆಯನ್ನು ತೀವ್ರವಾಗಿ ವಿರೋಧ ಮಾಡಿದ್ರು. ಆದರೆ ಕೊನೆಗೆ ನ್ಯಾಯಪೀಠ ಅಫಿಡವಿಟ್ ಅನ್ನು ಹಿಂಪಡೆಯೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಅನುಮೋದನೆಯನ್ನು ಕೊಟ್ಟಿದೆ. ಅಂದರೆ ತುಷಾರ್ ಮೆಹ್ತಾ ಅವರ ವಿರೋಧದ ನಡುವೆನೂ ಕಪಿಲ್ ಅವರು ಅಫಿಡವಿಟ್ ಅನ್ನು ಹಿಂಪಡೆಯುವ ವಿಚಾರದಲ್ಲಿ ನ್ಯಾಯಪೀಠಕ್ಕೆ ತಮ್ಮ ವಾದ ಸ್ವೀಕರಿಸುವಂತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಆದರೆ ನ್ಯಾಯಪೀಠ ಕರ್ನಾಟಕ ಸರ್ಕಾರಕ್ಕೆ ಕೊಟ್ಟಿರುವಂಥದ್ದು ಕೇವಲ 2 ವಾರಗಳ ಗಡುವು. ಅಷ್ಟರೊಳಗೆ ಈ ಹೊಸ ಅಫಿಡವಿಟ್ ಅನ್ನು ಸಲ್ಲಿಸಬೇಕಾಗುತ್ತೆ. ಈ ಹೊಸ ಅಫಿಡವಿಟ್ ಸಲ್ಲಿಕೆಯಾದ ನಂತರದಲ್ಲೂ ನ್ಯಾಯಪೀಠ ಏನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, ಸಿಬಿಐಗೆ ನೀಡುವಂತಹ ನಿರ್ಧಾರವನ್ನು ಮಾಡುತ್ತಾ ಇಲ್ವಾ ಅನ್ನೋದ್ರ ಮೇಲೆ ಡಿ.ಕೆ. ಶಿವಕುಮಾರ್ ಅವರ ಭವಿಷ್ಯ ಅಡಗಿದೆ. ಈ ಪ್ರಕರಣದ ವಿಚಾರಣೆ ಒಂದು ಕಡೆ ನಡೀತಾ ಇದ್ರೆ, ಇತ್ತ ಪಕ್ಷದಲ್ಲೂ ಡಿ.ಕೆ. ಶಿವಕುಮಾರ್ ಅವರಿಗೆ ಹಿನ್ನಡೆಯಾಗಿರುವಂಥದ್ದು. ಡಿ.ಕೆ. ಅವರಿಗೆ ಪಕ್ಷದ ಆಂತರಿಕ ವಲಯದಲ್ಲೇ ವಿರೋಧಿ ಬಣ ಬಹಳ ದೊಡ್ಡದಿದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರದಲ್ಲಿ, ಹೆಚ್ಚುವರಿ ಡಿಸಿಎಂ ವಿಚಾರದಲ್ಲಿ ಕೆ.ಎನ್. ರಾಜಣ್ಣ, ಸತೀಶ್ ಜಾರಕಿಹೊಳಿ, ಡಾಕ್ಟರ್ ಜಿ. ಪರಮೇಶ್ವರ್, ಎಂ.ಬಿ. ಪಾಟೀಲ್, ಎಚ್.ಸಿ. ಮಹದೇವಪ್ಪ ಅವರು ಮುಂಚೂಣಿಯಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಪ್ರಮುಖ ನಾಯಕರೇ ಡಿ.ಕೆ. ಅವರ ವಿರುದ್ಧವಾಗಿ ನಿಂತಿದ್ದಾರೆ. ಪ್ರತ್ಯೇಕವಾದಂತಹ ಡಿನ್ನರ್ ಪಾರ್ಟಿ ಹೆಸರಲ್ಲಿ ಸಭೆಗಳನ್ನು ನಡೆಸಿದ್ದಾರೆ. ಹೈಕಮಾಂಡ್ ಮಟ್ಟದಲ್ಲೂ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧವಾಗಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಆಂತರಿಕವಾಗಿ ಈ ಎಲ್ಲ ನಾಯಕರು ತಮ್ಮದೇ ಆದ ಕಾರಣಗಳಿಂದಾಗಿ ಡಿ.ಕೆ.ಶಿ ಅವರ ಜೊತೆಗೆ ಕೆಲವೊಂದು ಭಿನ್ನಾಭಿಪ್ರಾಯಗಳನ್ನು ಹೊಂದಿದ್ದಾರೆ. ಇನ್ನು ರಾಜಣ್ಣ ಅವರಂತೂ ಬಹಿರಂಗವಾಗಿ ವಾಗ್ದಾಳಿ ಮಾಡ್ತಾರೆ. ಸದ್ಯ ಈ ಬಣದ ಶಕ್ತಿ ಮತ್ತಷ್ಟು ವೃದ್ಧಿಸಿದೆ. ಡಿ.ಕೆ. ಅವರು ಪಕ್ಷದಲ್ಲಿ ತಮ್ಮ ಬಲವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಪ್ರಯತ್ನಿಸುತ್ತಿದ್ರೂ ಅದು ಸಾಧ್ಯವಾಗ್ತಾ ಇಲ್ಲ. ಹೀಗಾಗಿ ದಿನ ಕಳೆದಂತೆ ಅವರ ಸಿಎಂ ಸ್ಥಾನದ ಟಾರ್ಗೆಟ್ ದೂರ ಆಗ್ತಿರೋದಂತೂ ಸತ್ಯ. ಇನ್ನು ಡಿ.ಕೆ. ಅವರ ಇತ್ತೀಚಿನ ಹೇಳಿಕೆಗಳು ಸಹ ಅವರಿಗೆ ಮುಳ್ಳಾಗ್ತಾ ಇದೆ. ಚಿತ್ರರಂಗದ ಮೇಲಿನ ನಟ್ಟು ಬೋಲ್ಟ್ ಹೇಳಿಕೆಯಿಂದ ಹಿಡಿದು ಇತ್ತೀಚಿನ ಸಂವಿಧಾನ ಬದಲಾವಣೆಯ ಹೇಳಿಕೆ ತೀವ್ರ ಪೆಟ್ಟನ್ನು ಕೊಟ್ಟಿದೆ ಅಂತ ಹೇಳ್ಬೋದು. ಇವತ್ತಿಗೂ ವಿಪಕ್ಷದವರು ಈ ನಟ್ಟು ಬೋಲ್ಟು ಹೇಳಿಕೆಯನ್ನು ಇಟ್ಕೊಂಡೇ ಒಂದಲ್ಲ ಒಂದು ರೀತಿಯಲ್ಲಿ ತಿರುಗೇಟನ್ನು ಕೊಡ್ತಿದ್ದಾರೆ.
ಇದರ ಮಧ್ಯದಲ್ಲಿ ಮಂಡ್ಯದ ಜನರನ್ನ ಛತ್ರಿಗಳು ಅಂತ ಕರೆದಿದ್ದಾರೆ ಅನ್ನೋ ಆರೋಪನೂ ಇದೆ. ಇವತ್ತಿಗೂ ಅಲ್ಲಿ ಜನ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. ಮಂಡ್ಯದ ಜನರ ಕ್ಷಮೆ ಕೇಳಲೇಬೇಕು, ಇಲ್ಲ ರಾಜೀನಾಮೆ ಕೊಡಿ ಅಂತ ಪಟ್ಟು ಹಿಡಿದಿದ್ದಾರೆ. ಇವೆಲ್ಲವನ್ನ ಕಾಂಗ್ರೆಸ್ ಹೈಕಮಾಂಡ್ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಹೀಗಾಗಿ ಪವರ್ ಶೇರಿಂಗ್ ವಿಚಾರದಲ್ಲಿ ಹಿನ್ನಡೆಯಾಗಿದೆ. ಇನ್ನು ಪ್ರತಿಪಕ್ಷಗಳ ವಿಚಾರಕ್ಕೆ ಬಂದರೆ ಬಿಜೆಪಿ ಜೆಡಿಎಸ್ನಲ್ಲೂ ಗೊಂದಲಗಳು ಮುಂದುವರೆದಿದೆ. ಒಟ್ಟಾರೆಯಾಗಿ ಈ ಮೂರೂ ಪಕ್ಷಗಳಲ್ಲೂ ಒಂದು ರೀತಿ ವಾತಾವರಣ ಕದಡಿ ಹೋಗಿದೆ. ಇದೆಲ್ಲದರ ಮಧ್ಯೆ ಈಗ ಸಂಪುಟ ಪುನರ್ರಚನೆಯ ವಿಚಾರನೂ ಮುನ್ನೆಲೆಗೆ ಬರ್ತಾ ಇದೆ. ಇದು ಡಿ.ಕೆ. ಶಿವಕುಮಾರ್ ಅವರ ಬಣ ಹಾಗೆ ಸಿದ್ದರಾಮಯ್ಯ ಅವರ ಬಣದ ನಡುವೆ ಮತ್ತೊಂದು ಸೊತ್ತಿನ ಸಮರಕ್ಕೆ ಕಾರಣ ಆಗಬಹುದು. ಈಗಾಗಲೇ ಸಾಕಷ್ಟು ಜನ ಶಾಸಕರು ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ದಾರೆ. ಬಹಿರಂಗವಾಗಿಯೂ ಹೇಳಿಕೆ ಕೊಟ್ಟಿದ್ದಾರೆ. ತೆರೆಮರೆಯಲ್ಲೂ ಲಾಬಿ ಮುಂದುವರೆದಿದೆ. ಪಕ್ಷದಲ್ಲಿ ಅಸಮಾಧಾನಿತ ಶಾಸಕರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹೀಗಿರುವಾಗ ಇವೆಲ್ಲದನ್ನ ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡುತ್ತೆ ಅನ್ನೋದೇ ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು. ಹಾಗಾದ್ರೆ ವೀಕ್ಷಕರೇ, ಈ ಬಗ್ಗೆ ನೀವೇನಂತೀರಾ? ರಾಜ್ಯದಲ್ಲಿ ಪವರ್ ಶೇರಿಂಗ್ ವಿಚಾರ ಹಿನ್ನೆಲೆಗೆ ಹೋಯ್ತಾ? ಡಿ.ಕೆ. ಶಿವಕುಮಾರ್ ಅವರಿಗೆ ಹಿನ್ನಡೆ ಆಗ್ತಿದೆಯಾ? ಇದರ ಬಗ್ಗೆ ನೀವೇನಂತೀರಾ? ತಪ್ಪದೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.